ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯಾವ ಗಿಡ ಅಂತ ನಿಮ್ಗೆ ಗೊತ್ತಾ? ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಇದನ್ನು ಲಕ್ಕಿ ಗಿಡ ಅಂತ ಹೇಳ್ತಾರೆ. ಇದು ನಮ್ಮ ಮುತ್ತೈದೆಯರು ಮುಟ್ಟಿ ಮುಂದಕ್ಕೆ ಹೋಗುವಂಥ ಶಾಸ್ತ್ರ ಕೂಡ ಇದೆ. ನಾವಿನ್ನೂ ತೋಟಕ್ಕೆ ಹೋಗ್ತಾ ಇದ್ದೋ. ಯಾಕೆ ಅಂತ ಹೇಳಿದ್ರೆ ನನ್ನ ತಮ್ಮ ರಾಗಿ ನಾಟಿ ಮಾಡ್ಸೋಕ್ಕೆ ಅಂತೇಳಿ ತೋಟನೆಲ್ಲ ಕ್ಲೀನ್ ಮಾಡ್ತಾ ಇದ್ದ. ನಾವು ಹೋಗೋಣ ಅಂತೇಳಿ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೋ. ಅಷ್ಟರಲ್ಲಿ ನಮ್ಮ ತೋಟದಲ್ಲಿರೋ ಕಿರಳಿ ಗಿಡ, ನಿಂಬೆ ಗಿಡ ಎಲ್ಲ ತುಂಬ ಕಾಯಿನ ಬಿಟ್ಟಿತ್ತು. ಸ್ವಲ್ಪ ನಿಂಬೆಕಾಯಿ, ಕಿರಳಿಕಾಯಿನೆಲ್ಲ ಕಿತ್ಕೊಂಡು. ಇನ್ನು ಈ ಗಿಡ ಯಾವುದು ಅಂತ ಗೊತ್ತಾ? ಕ್ಯಾನ್ಸರ್ಗೆ ರಾಮಬಾಣ ಅಂತಲೇ ಹೇಳ್ತೀವಿ, ಹನುಮ ಫಲ ಅಂತೇಳಿ. ನಮ್ಮ ತೋಟದಲ್ಲಿ ಸುಮಾರು ಗಿಡಗಳಿತ್ತು. ಇವಾಗೆಲ್ಲ ಒಣಗೋಗಿ ಲಾಸ್ಟ್ ಒಂದು ಗಿಡ ಉಳ್ಕೊಂಡಿದೆ. ನಿಮಗೇನಾದರೂ ಈ ಥರ ಹಣ್ಣು ಸಿಕ್ಕಿದ್ರೆ ಮಿಸ್ ಮಾಡ್ದೇನೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಕ್ಯಾನ್ಸರ್ ಇರಲಿ ಇಲ್ಲದೆ ಹೋರೋರು ಕೂಡ ಈ ಜ್ಯೂಸನ್ನ ಕುಡಿತಾರೆ. ಇನ್ನು ನೋಡಿ, ನನ್ನ ತಮ್ಮ ಕಳೆಯೆಲ್ಲ ಜಾಸ್ತಿ ಆಗಿತ್ತು ಅಂತೇಳಿ ಈ ಥರ ಮಿಷಿನಲ್ಲಿ ಕ್ಲೀನ್ನ ಮಾಡ್ತಾ ಇದ್ದ. ಕ್ಲೀನ್ ಮಾಡಿಕೊಟ್ರೆ ರಾಗಿ ನಾಟಿ ಮಾಡೋಕ್ಕೆ ತುಂಬ ಈಸಿ ಆಯ್ತದೆ ಅಂತೇಳಿ ನನಗೂ ಇಷ್ಟ ಆಯಿತು. ನಾನೊಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿದೆ. ಬಾರಕ್ಕ ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟ. ನಾನು ಕೂಡ ಇರುತ್ತೆ ಕಳೆನ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಮಿಷಿನ್ ಇದ್ದರೆ ಆರಾಮಾಗಿ ಕ್ಲೀನ್ನ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡೋದೇನು ತುಂಬ ರಿಸ್ಕ್ ಏನಿಲ್ಲ. ಆರಾಮಾಗಿ ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು. ಸೊ ಈ ಮಿಷಿನ್ ಇರೋದ್ರಿಂದ ನಮಗಂತೂ ತುಂಬಾ ಯೂಸ್ ಆಯ್ತೈತೆ. ಯಾರಿಗಾದ್ರೂ ಈ ಥರ ಮಿಷಿನ್ ಬೇಕು ಅಂದರೆ ಮೆಸೇಜ್ ಮಾಡಿ, ನಾನು ಇದ್ರ ಲಿಂಕ್ನ ಕಳಿಸ್ಕೊಡ್ತೀನಿ. ಇನ್ನು ನಾವೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಕ್ಲೀನ್ ಮಾಡಾದ್ಮೇಲೆ ನನ್ನ ತಮ್ಮ ಕೂಡ ಮನೆ ಕಡೆ ಹೊರಟ. ನಾವಿನ್ನು ಬಂದಿದ್ದು ನಮ್ಮ ಹಲಸಿನ ಮರದ ಹತ್ರ. ಈ ಸರಿ ನಮ್ಮ ಹಲಸಿನ ಮರ ಅಂತೂ ತುಂಬ ಕಾಯಿನ ಬಿಟ್ಟಿತ್ತು. ಎಷ್ಟು ಕಾಯಿ ಬಿಟ್ಟಿತ್ತು ಅಂತ ಅಂದರೆ ಅದು ನೋಡ್ತಾ ಇದ್ರೆ ನಮಗಂತೂ ಫುಲ್ ಖುಷಿ ಆಯ್ತಾಯಿತ್ತು. ನೀವು ನೋಡಿ ಫ್ರೆಂಡ್ಸ್, ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೋಡ್ತಾ ಇದ್ರೆ ಅದು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ನಮ್ಮ ಕೆಳಗಡೆ ಕಾಣಿಸಿದ್ದೆಲ್ಲ ಕಾಯಿಗಳು, ತುಂಬ ಮೇಲ್ಗಡೆ ಎಲ್ಲ ಹಣ್ಣಾಗಿತ್ತು. ಅದು ಹೈಟ್ ಇತ್ತಲ್ಲ, ಕಿತ್ಕೊಳ್ಳೋಕ್ಕಾಗಿಲ್ಲ ಅಂತೇಳಿ ನಾವು ಕೂಡ ಮನೆ ಕಡೆ ಹೊರಟು. ಇನ್ನು ಹೊರಡಬೇಕಾದ್ರೆ ನಮ್ಮ ತೋಟದಲ್ಲಿ ನನಗೆ ಹೂವಿನ ಗಿಡದಲ್ಲಿ ಹೂವು ಕಾಣಿಸ್ತು. ಇನ್ನು ನಾಳೆ ವಾರ ಇತ್ತಲ್ವ, ಸೊ ಅದಕ್ಕೆ ಹೂವನ್ನ ಕಿತ್ಕೊಳ್ಳೋಣ ಅಂತೇಳಿ ಹೂವನ್ನು ಕೂಡ ಕುಯ್ಕೋತಾ ಇದ್ದೆ. ಸೊ ಈ ಥರ ಒಂದು ಗಿಡನ ಹಾಕ್ಕೊಳ್ಳೋದ್ರಿಂದ ಫೋಟೋಗೆ, ಪೂಜೆಗೆಲ್ಲ ಯೂಸ್ ಆಗುತ್ತೆ. ಇನ್ನು ಹೂವು ಎಲ್ಲ ಕುಯ್ಕೊಂಡು ಬಂದಿದ್ದಾದಮೇಲೆ ಹೂವು ಕೂಡ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನಾನು ಕಟ್ಟಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಿಗಾದರೂ ಕ್ಯಾನ್ಸರ್ ಹಣ್ಣಿಂದ ಆ ಥರ ಗಿಡ ಸಿಕ್ಕಿದ್ರೆ ಅದರಲ್ಲಿ ಬರುವಂಥ ಬೀಜನ ನೆಟ್ಟರೆ ಆ ಥರ ಗಿಡ ಬರುತ್ತೆ. ಎಲ್ಲರೂ ಅಷ್ಟೇ ಯೂಸ್ನ ಮಾಡ್ಕೊಳ್ಳಿ. ಅದನ್ನು ಗಿಡನ ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರ ಒಂದು ಗಿಡನಾದರೂ ಹಾಕ್ಕೊಂಡು ಅದ್ರ ಜ್ಯೂಸನ್ನ ಕುಡೀರಿ. ಅದನ್ನ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್.